ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪ. ಇಂದಿನ ವಿಡಿಯೋದಲ್ಲಿ ಹೇಳಿದ್ರಿ ನಾವು 3 ದಿನಕ್ಕೆ ಮಟ್ಟಕ್ಕೆ ಟ್ರಿಪ್ ಹೋಗ್ತಾ ಇದ್ದೀರಿ ಅಂತ. ಸೊ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಎದ್ದು ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೀರಿ. ಓನ್ ವಾಯ್ಸೇ ಕೊಟ್ಟಿದ್ದೆ. ನಮ್ಮ ಮನೆ ಮಕ್ಕಳು ಕಾರಲ್ಲಿ ಸಾಂಗ್ ಹಾಕಿದ್ರು, ಹಂಗಾಗಿ ಕಾಪಿ ರೈಟ್ ಬರುತ್ತೆ ಅಂತೇಳಿ ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ನನಗೆ ಏನಾಯ್ತಂದರೆ ಬೆಳಗ್ಗೆ ಹೋಗೋಕೆ ಚೆನ್ನಾಗೇ ಇದ್ದೆ, ಮಧ್ಯೆ ಹೋದಾಗ ತಲೆ ಸುತ್ತು ಅದು ಇದು ಆಗಿ ಫುಲ್ಲು ಸುಸ್ತಾಗೋದೆ. ಫಸ್ಟ್ ಒಂದು ದೇವಸ್ಥಾನಕ್ಕೆ ಹೋದ್ವಿ, ಆಂಜನೇಯನ ದೇವಸ್ಥಾನಕ್ಕೆ. ಅಲ್ಲೋಗಿ ದರ್ಶನ ಮಾಡಿಕೊಂಡು ಒಂದು ತಾಯ್ತಾ ಎಲ್ಲ ಕಟ್ಕೊಂಡ್ರಿ. ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳೋ ಅಷ್ಟು ನನಗೆ ಪೇಷನ್ಸು ಇರಿಲ್ಲ ಮತ್ತು ಅಷ್ಟೊಂದು ಎನರ್ಜಿನೂ ಇರಿಲ್ಲ. ಬೆಳಗ್ಗೆ ಬೇರೆ ಖಾಲಿ ಹೊಟ್ಟೆಗೆ ಹೋಗಿದ್ವಲ್ವಾ, ಬ್ರೇಕ್ಫಾಸ್ಟು ಮಾಡಿರಲಿಲ್ಲ, ತುಂಬ ಸುಸ್ತಾಗೋಯ್ತು. ಸೊ ಅಲ್ಲೋಗಿ ಪೂಜೆ ಎಲ್ಲ ಮಾಡಿಕೊಂಡು ತಾಯ್ತಾ ಕಟ್ಸ್ಕೊಂಡು ನಾನು ಮತ್ತು ನನ್ನ ಮಗನಿಗೂ ತುಂಬ ಜ್ವರ ಬಂದಿತ್ತು. ಸೊ ಅವನು ಹಾಗೆ ಕರ್ಕೊಂಡು ಹೋಗಿದ್ರಿ. ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ರಿ, ಯಜಮಾನ್ರು ರಜೆ ಹಾಕಿ ಬಂದಿದ್ದರು. ಇನ್ನು ಮಗನಿಗೆ ಜ್ವರ ಬಂತು ಅಂತ ನಿಲ್ಸೋಕ್ಕಾಗಲ್ಲ, ಹೋಗಲೇಬೇಕು ಅಂತೇಳಿ ಟ್ಯಾಬ್ಲೆಟ್ ತಗೊಂಡು ಹೊರಟಿದ್ರಿ. ಸೊ ಅವನಿಗೂ ಅಲ್ಲಿ ಹೋದ್ಮೇಲೆ ಅವನಿಗೊಂದು ತಾಯ್ತಾ, ನಾನು ಮತ್ತು ನನ್ನ ತಂಗಿ ಅಮ್ಮ ಎಲ್ಲರೂ ಒಂದೊಂದು ತಾಯ್ತಾ ಕಟ್ಕೊಂಡು ಅಲ್ಲಿಂದ ಹೊರಟ ಮೇಲೆ ಅದೇನು ಮ್ಯಾಜಿಕ್ಕೋ ಗೊತ್ತಿಲ್ಲ, ಎಲ್ಲರೂ ಚೆನ್ನಾಗಾದ್ರಿ. ಸೊ ಒಂದು ಹತ್ರ ನಿಲ್ಲಿಸ್ಬಿಟ್ಟು ಟಿಫನ್ ಎಲ್ಲ ಮಾಡಿದ್ರಿ. ಆ ಟೈಮಲ್ಲೂ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ನಿಜ ಹೇಳ್ಬೇಕಂದ್ರೆ ಫುಲ್ ಸುಸ್ತಾಗಿತ್ತು, ಹಾಗಾಗಿ ಒಂದು ಅರ್ಧ ವಿಡಿಯೋ ಕೆಲವೊಂದು ವಿಡಿಯೋಗಳು ಮಾಡೋಕ್ಕೆ ಆಗಿಲ್ಲ. ನಾನು ಯಾವಾಗ ಕಂಫರ್ಟ್ ಇದ್ದೆ ಅಂದರೆ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇದೆಯೋ ಆ ಟೈಮಲ್ಲಿ ಮಾಡಿಕೊಂಡೆ ಅಷ್ಟೇ. ಸೊ ಅಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಮಾದೇಶನ ಬೆಟ್ಟಿಗೆ ಹೊರಡ್ತಾ ಇದ್ದೀರಿ. ನಾವು ಫಸ್ಟ್ ದಿನ ಹೋಗ್ತಾ ಇರೋದು ಮಾದೇಶನ ಬೆಟ್ಟಿಗೆ. ಮಾದೇಶನ ಬೆಟ್ಟಲ್ಲಿ ನಮ್ಮದು ಹರಕೆ ಇತ್ತು ಮಾದಪ್ಪಂದು, ಹಾಗಾಗಿ ಫಸ್ಟ್ ಅಲ್ಲೇ ಹೋಗ್ತಾ ಇದ್ದೀರಿ. ಸೊ ನೆನ್ನೆ ವಿಡಿಯೋದಲ್ಲಿ ನಾನು ಚುರುಮುರಿ ಎಲ್ಲ ಮಾಡ್ಕೊಂಡಿದ್ರಲ್ವ, ಅದನ್ನೆಲ್ಲ ತಿನ್ಕೊಂಡು ಮಕ್ಕಳು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಓನ್ ವಾಯ್ಸೇ ಕೊಡೋಣ ಅಂದರೆ ನನ್ನ ಮಕ್ಕಳು ಸಾಂಗ್ಸ್ ಎಲ್ಲ ಹಾಕಿದ್ರು. ಸೊ ಹಾಗಾಗಿ ನಾನು ವಾಯ್ಸ್ ಇಲ್ಲಿ ನಾನು ಕೊಡ್ತಾ ಇದ್ದೀನಿ, ಕಾಪಿ ರೈಟ್ ಬರುತ್ತೆ ಅಂತ. ಸೊ ಹಾಗೆ ವೆದರು ತುಂಬ ಚೆನ್ನಾಗಿತ್ತು, ಮಳೆ ಎಲ್ಲೂ ಬಿದ್ದಿಲ್ಲ, ತುಂಬ ಬಿಸಿಲು ಇರಲಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ರಿ. 3 ದಿನವೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಸೊ 3 ದಿನ ವಿಡಿಯೋ ಬರುತ್ತೆ ನಮ್ಮದು, ನಾವೇನು ಟ್ರಿಪ್ ಹೋಗಿದ್ರಿ ಆ ವಿಡಿಯೋಸು. 3 ದಿನ ಆದಮೇಲೆ ಅದು ವಿಷಲ್ ಡೈಲಿ ಲಾಗ್ಸ್ ಬರುತ್ತೆ. ಸೊ ಇವಾಗ ನೋಡಿ, ಅಮ್ಮ ತಂಗಿ ನನ್ನ ಮಗಳು ಫುಲ್ ಡ್ಯಾನ್ಸ್ ಮಾಡ್ಕೊಂಡಿದ್ರು. ಹಾಗೆ ಇಲ್ಲೆಲ್ಲ ತುಂಬ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಭತ್ತ ಹಾಕಿದ್ರು, ಇಲ್ಲಿ ಗಂಟ ಅಂದರೆ ತುಂಬ ಕಡೆ ಭತ್ತ ಹಾಕಿದ್ರು, ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ವಿಡಿಯೋಸ್ ಮಾಡಿಕೊಂಡು ಬಂದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾವು ಹೋಗ್ತಾ ಇರೋ ಕಾರ್ ಬಂದು ನಮ್ಮ ಯಜಮಾನ್ರ ಫ್ರೆಂಡ್ದು, ಅವ್ರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು ಕಾರ್ನ. ಸೊ ಈ ಥರ ನೋಡಿ ಬೊಂಬೆಸ್ ಎಲ್ಲ ಇಟ್ಕೊಂಡಿದ್ರು, ಕಪಲ್ಸ್ ಬೊಂಬೆ ಮತ್ತು ಅಲ್ಲೊಂದು ಬೊಂಬೆ ಕಾಣಿಸ್ತಾ ಇದೆಯಲ್ಲ, ಅಂದರೆ ನಾಯಿ ಮರಿದು, ಅದಂತೂ ನನ್ನೇ ನೋಡ್ದಂಗೆ ಫೀಲಿಂಗ್ ಅನ್ನಿಸ್ತಾ ಇತ್ತು ಮುಂದೆ ನಾನು ಕೂತ್ಕೊಂಡಿರುವಾಗ. ತುಂಬ ಚೆನ್ನಾಗಿತ್ತು ಅವರು ಕಾರ್ನ ಇಟ್ಕೊಂಡಿರೋದನ್ನು, ಅದನ್ನೆಲ್ಲ ವಿಡಿಯೋ ಮಾಡ್ಕೊತಾ ಇದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಮಾದೇಶನ ಬೆಟ್ಟ ಹತ್ತತ್ರ ಬಂದ್ರಿ. ನಾವು ಬೆಳಗ್ಗೆ ನಾವು ಬಿಟ್ಟಿದ್ದು 8 ಗಂಟೆಗೆ ನಾವು ಬಿಟ್ಟಿದ್ದು. ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ 1 ಗಂಟೆ ಆಯಿತು, ಯಾಕಂದರೆ ಮಧ್ಯದಲ್ಲಿ ಕೆಲವೊಂದು ದೇವಸ್ಥಾನಕ್ಕೆ ಹೋಗಿದ್ರಿ. ಹಾಗೆ ಸ್ವಲ್ಪ ಟ್ರಾಫಿಕ್ಕು ಇತ್ತು, ಹಾಗಾಗಿ ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಮಾದೇಶನ ಬೆಟ್ಟಕ್ಕೆ ರೀಚ್ ಆಗಿದ್ದು. ಸೊ ನಾವು ಮಾದೇಶನ ಬೆಟ್ಟಕ್ಕೆ 2 ತಿಂಗಳು ಮುಂಚೆನೇ ಹೋಗಬೇಕಾಯಿತು. ತುಂಬ ಸತಿ ಪ್ಲ್ಯಾನ್ ಮಾಡಿದಾಗೆಲ್ಲ ಮಿಸ್ ಆಗ್ತಾಯಿತ್ತು. ಫೈನಲಿ ನಾವು ಇವಾಗ ತಾಳಬೆಟ್ಟಕ್ಕೆ ಬಂದ್ರಿ. ಇವಾಗ ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲೆಲ್ಲ ಧೂಪ ಹಾಕಿ ಪೂಜೆ ಮಾಡಿಕೊಂಡು ತೆಂಗಿನಕಾಯಿ ಹೊಡೆದು ಇಲ್ಲಿಂದ ಬೆಟ್ಟ ಎಕ್ಕೋದು. ಸೊ ಹಾಗಾಗಿ ಇಲ್ಲಿ ಧೂಪ ಎಲ್ಲ ಹಾಕ್ತಾ ಇದ್ದೀರಿ ಎಲ್ಲರೂ ಒಟ್ಟಿಗೆ ಸೇರಿ. ಹಾಗೆ ಒಂದು ತೆಂಗಿನಕಾಯಿ ಇಸ್ಕೊಂಡು ಕಾಯಿನೂ ಹೊಡಿತಾ ಇದ್ರಿ. ನನ್ನ ಮಗನ ಜ್ವರ ಬಂದಿತ್ತಲ್ಲ, ಇವಾಗ ಆಲ್ಮೋಸ್ಟ್ ಕಮ್ಮಿ ಆಗಿತ್ತು. ಟ್ಯಾಬ್ಲೆಟು ಕೊಟ್ಟಿದ್ರಿ, ಒಂದು ತಾಯಿತನೂ ಕೊಟ್ಟಿದ್ರಿ, ಮತ್ತು ದೇವ್ರ ಹತ್ರನೂ ಮುಕ್ಕೊಂಡಿದ್ರಿ. ಹಾಸ್ಪಿಟ್ಲ್ಗಂತ ಹೋಗೇ ಇಲ್ಲ. ಟ್ರಿಪ್ ಮುಗಿಯೋ ಅಷ್ಟರಲ್ಲಿ ಅವ್ನ ಜ್ವರ ಗಿರ ಎಲ್ಲ ಮೇಲಾಯಿತು. ಸೊ ಇವಾಗ ಅದನ್ನೇ ಮುಕ್ಕೊಂಡು ಕಾಯಿ ಹೊಡಿತಾ ಇದ್ದಾನೆ. ಅವ್ನ ಕೈಯಾಗ ಹೊಡೆಯೋಕ್ಕೆ ಆಗಿಲ್ಲ. 2 ಸತಿ ಟ್ರೈ ಮಾಡ್ದೆ, 2 ಸತಿನೂ ಅವ್ನ ಕೈ ಹೊಡೆಯೋಕ್ಕೆ ಬಂದಿಲ್ಲ. ಲಾಸ್ಟಿಗೆ ನಮ್ಮ ಯಜಮಾನ್ರೆ ಹೊಡೆದ್ರು. ಹಾಗೆ ಇಲ್ಲಿ ಫೋಟೋಸ್ ಎಲ್ಲ ತಗೊಂಡ್ರಿ. ಬೆಟ್ಟ ಎಕ್ಕಕ್ಕೆ ಮುಂಚೆ ಧೂಪ ಎಲ್ಲ ಹಾಕಿ ಮಕ್ಕಳು, ನಾನು, ಅಮ್ಮ, ತಂಗಿ ಎಲ್ಲರೂ. ನಮ್ಮ ಯಜಮಾನ್ರು ಫೋಟೋಗೆ ಬರೋದೇ ಇಲ್ಲ. ಸೊ ಬರಲ್ದಲ್ಲ, ನಾವೇ ಮಾತ್ರ ಮಕ್ಕಳು ಮತ್ತು ನನ್ನ ತಂಗಿ ಅಮ್ಮ ಎಲ್ಲರೂ
ಫೋಟೋಸ್ ಎಲ್ಲ ತಗೊಂಡು ಮತ್ತು ಇಲ್ಲಿ ಬಜ್ಜಿ ಕಾಫಿ ಟೀ ಎಲ್ಲ ಸಿಗುತ್ತಲ್ವ, ಬಜ್ಜಿನೂ ಮತ್ತು ಬಜ್ಜಿ ಮಾತ್ರ ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಮಾತ್ರ ತಗೊಂಡು ತಿನ್ಕೊಂಡು ಬೆಟ್ಟ ಎಕ್ಕಿದ್ದು. ಬಿಸಿ ಬಿಸಿ ಹಾಕಿದ್ದಂತೆ, ನೀವು ತಿನ್ನಿ. ಫೈನಲಿ ಮಹದೇಶ್ವರನ ಬೆಟ್ಟಕ್ಕೆ ಬಂದ್ರಿ. ಇವಾಗ ದರ್ಶನ ಮಾಡಕ್ಕೆ ಹೋಗ್ಬೇಕು. ಸೊ ಇವಾಗ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ತುಂಬ ಕ್ಯೂ ಇತ್ತು, ತುಂಬ ಜನ ಇದ್ದರು. ನಾವು ಕ್ರಿಸ್ಮಸ್ ಟೈಮಲ್ಲಿ ಬಂದಿದ್ದೀರಲ್ವ, ಹಾಲಿಡೇಯಲ್ಲಿ, ಹಾಗಾಗಿ ನಾವು ಎಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರಿ ಎಲ್ಲ ಕಡೆಯೂ ಫುಲ್ ರಶ್ ಇತ್ತು. ಸೊ ಈ ಕ್ಯೂವಲ್ಲಿ ಹೋದರೆ ಮಿನಿಮಮ್ 3-4 ಅವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು 250 ಕೊಟ್ಟು ಟಿಕೆಟ್ ತಗೊಂಡು ಸ್ಪೆಷಲ್ ದರ್ಶನದಲ್ಲಿ ಹೋದ್ರಿ. ಸೊ ಇವಾಗ ಲೈನಾಗಿ ನಿಂತ್ಕೊಂಡು ಹೋಗ್ತಾ ಇದ್ದೀರಿ. ಅರ್ಧ ಲೈನ್ ಬಿಟ್ಟು ಮುಂದೆ ಇನ್ನೇನು ಡೋರ್ ಮುಂದೆ ಮಾತ್ರ ಬಿಡ್ತಾರೆ. ಸೊ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ಈಚೆ ಬಂದ್ರಿ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀರಿ. ಊಟ ಬಂದು ಊಟಕ್ಕೆ ಹೋಗೋ ಟೈಮಲ್ಲಿ 1:30 2 ಆಗಿತ್ತು. ಸೊ ಇಲ್ಲಿ ಊಟಕ್ಕೆ ಹೋಗೋದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಒಂದೇ ನಿಮಿಷ ಕೂತ್ಕೊಂಡಿದ್ರಿ, ಹಾಗೆ ಬಿಟ್ಟರು, ಹೋಗಿ ಊಟ ಮಾಡಿದ್ದು ಅಷ್ಟೇ. ದೇವ್ರ ಪ್ರಸಾದ ತುಂಬ ಚೆನ್ನಾಗೇ ಇರುತ್ತೆ. ಊಟ ಎಲ್ಲ ಚೆನ್ನಾಗಿತ್ತು. ಸೊ ಮಹದೇಶ್ವರ ಬೆಟ್ಟದಲ್ಲಿ ದೇವರ ದರ್ಶನ ಮಾಡಿ ಫೋಟೋ ಎಲ್ಲ ತೆಕ್ಕೊಂಡು ಇವಾಗ ಹೊರಡ್ತಾ ಇದ್ದೀರಿ. ಇಲ್ಲಿಂದ ನಮ್ಮ ಜರ್ನಿ ಬಂದು ನಂಜನಗೂಡು. ಸೊ ಹೋಗ್ತಾ ಇರುವಾಗ ಈ ಥರ ಅಂದರೆ ಸೂರ್ಯ ಮುಳುಗ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಇಲ್ಲಿ ವಿಡಿಯೋ ತಗೊಂಡೆ. ಹೋಗ್ತಾ ಹೋಗ್ತಾ ಫುಲ್ಲು ರೆಡ್ಡಾಗಿ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ಹಳ್ಳಿ ಕಡೆಯಲ್ಲೇ ನೋಡಬಹುದು, ನಮ್ಮ ಸಿಟಿಯಲ್ಲಂತೂ ಈ ಥರ ಎಲ್ಲ ನೋಡೋದು ಸಿಕ್ಕೋದೇ ಇಲ್ಲ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ವಿಡಿಯೋ ಹಿಡ್ಕೊಂಡು ನಾವು ನಂಜನಗೂಡಿಗೆ ಹೋದ್ವಿ. ನಂಜನಗೂಡಿಗೆ ಹೋಗೋ ಅಷ್ಟೊತ್ತಿಗೆ 6:30 7 ಆಯಿತು. ಅಲ್ಲೋಗಿ ರೂಮ್ ಮಾಡಿಕೊಂಡು ಬೆಳಗ್ಗೆ ದರ್ಶನ ಮಾಡಿದ್ರಿ. ರಾತ್ರಿ ಎಲ್ಲ ಅಲ್ಲಿ ರೂಮ್ ಮಾಡಿಕೊಂಡು ಸುತ್ತಮುತ್ತ ಓಡಾಡ್ಕೊಂಡಿದ್ದು, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಂಜನಗೂಡಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ನಾವು ಮೈಸೂರಿಗೆ ಹೋದ್ರಿ. ಹೇಳಿರಿ ಬೇಗ ಬೇಗ. ನನ್ನ ಮಗಳು ನೋಡಿ ಹೆಂಗಾಗಿದ್ದಾಳೆ. ಯಾ ನೀರು ಬರ್ತೈತೆ ಯಾರು ಗೊತ್ತು. ಪೂಜಮ್ಮ ಅಲ್ಲಿ ಸ್ಕೂಲಾಗ ಏನೋ ನಡೀತೆ ನೋಡಿ ಫ್ರೆಂಡ್ಸ್. ನನ್ನ ಮಗನು ಇವಾಗ ಚಿಗುರ್ಕೊಂಬಿಟ್ಟಾನಿ. ಬೆಳಗ್ಗೆಲ್ಲ ಫುಲ್ಲು ಡಲ್ಲಾಗಿದ್ದ. ಎಲ್ಲ ಹಾಯ್ ಬುಜ್ಜಮ್ಮ. ನಾವೆಲ್ಲಿದ್ದೀರಿ ಅಂದ್ರೆ ಇವಾಗ ನಂಜನಗೂಡಲ್ಲಿದ್ದೀರಿ. ಎಲ್ಲಿದ್ದೀರಿ ಬುಜ್ಜು? ಚೆನ್ನಾಗೈತಾ ರೂಮ್? ಆದ್ರೆ ಕಾಸ್ಟ್ ಜಾಸ್ತಿ. ನಿಂಗೆ ಮೋಸ ಇಲ್ಲ.
₹2,000 ಫ್ರೆಂಡ್ಸ್, ₹2,000 ಈ ರೂಮ್ಗೆ. 3 ಬೆಡ್ಡು, ಒಂದು ಟಿವಿನೂ ಇದೆ. ಟಿವಿ ನನ್ನ ಮಗನ ಅವಾಗೆ ಸ್ಟಾರ್ಟ್ ಮಾಡ್ತಾವನೆ ಟಿವಿ. ಟಿವಿನೂ ಐತೆ. ಇವಾಗ ರೆಸ್ಟ್, ಒನ್ಲಿ ರೆಸ್ಟ್. ಬೆಳಗ್ಗೆ ದೇವಸ್ಥಾನ. ಹೆಂಗೈತಮ್ಮ ರೂಮು? ಚೆನ್ನಾಗೈತೆ? ಪರವಾಗಿಲ್ಲ? ದುಡ್ಡು ಸ್ವಲ್ಪ ಬಾಯಿ ಬಿಟ್ಟು ಹೇಳು. ನಿಂಗೆ ಚೆನ್ನಾಗಿಲ್ಲ? ಚೆನ್ನಾಗಿಲ್ಲ ಮುಟ್ಟಿ ಇವಾಗ ಹೇಳ್ದೆ ಅಲ್ಲೂ ಅಷ್ಟು ಕೊಟ್ಟು ಇಲ್ಲಿಷ್ಟು ಕೊಟ್ಟೆ ಅಂತ ನಮ್ಮ ಯಜಮಾನ್ರಗ. ನಿಂಗೆ ಹೆಂಗೆ ಅನಿಸ್ತು ಬುಜ್ಜ? ಹಾಂ, ಸೇಮ್ ಭೂತ. ಬಿಗ್ ಬಾಸ್ ಬರ್ತೈತೇನೋ ನೋಡ್ರೋ. ಬಿಗ್ ಬಾಸ್ ನೋಡೋಣ. ಬಿಗ್ ಬಾಸ್ ಇನ್ನೂ ಟೈಮ್ ಆಗಿಲ್ಲ. ಆನ್ ಮಾಡ್ರೋ. ಬಿಗ್ ಬಾಸ್ ನೋಡ್ಬೇಕು ನಾವು. ಬಿಗ್ ಬಾಸ್ ಫ್ಯಾನ್ಸ್ ನಾವು. ಊಟಕ್ಕೆ ಟಿಫನ್ ಊಟಕ್ಕೆ ಹೋಗ್ತೀರಾ? ನನಗೂ ಬೇಡಪ್ಪ. ಹಾಂ, ಫ್ರೆಶ್ ಅಪ್ ಆಗ್ರಿ. ಒಂದು ರೌಂಡ್ ಹಾಕೊಂಬರ ನೀಚೆ ಹೋಗಿ. ಟೈಮ್ ಎಷ್ಟು ನೋಡ್ತೀನಿ. ಟೈಮ್ ಎಷ್ಟಾಯಿತು? ಹಾಂ, 7:30. ನಾವು 9 ಗಂಟೆಗೆ 9:30 ಬಿಗ್ ಬಾಸು. ಅಷ್ಟೊತ್ತಿಗೆಲ್ಲ ರೌಂಡ್ ಹಾಕೊಂಬರ. ಇವಾಗೇ ಹೋಗೋಣ ಅಂತ ಹೇಳಿಲ್ಲ ನಾನು. ಒಂದು ½ ಅವರ್ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಹೋಗೋಣ. ಚೆನ್ನಾಗಿ ನಿದ್ದೆ ಮಾಡ್ಬೋದು ಇವತ್ತು. ಇಕ್ಕಟ್ಟಿಲ್ಲ ಏನಿಲ್ಲ. ಇಬ್ಬರು ಮಜಾ ಮಾಡ್ರಿ. ಗೌರಮ್ಮ ನೋಡಿ ಸ್ಮೈಲು. ಹಿಂಗೆ ಹಾಕ್ತೀನಿ. ಇಲ್ಲೇ ಒಂದಿನ ಕಳಿಬೇಕಾ? ಆಯ್ತಾಯ್ತು, ನೋಡೋಣ. ಸೊ ಇವಾಗ ಎಲ್ಲರೂ ಊಟಕ್ಕೆ ಗೊತ್ತಾ ಇದ್ದೀರಿ. ಯಾಕೆ ಕುಡಿತಾ ಇದ್ದೀರಾ? ಹಿಂಗೆ ಬೇಡ ಅಂದರೆ ಬಿಡು, ನಾವು ತಿನ್ಕೊಂಡು ಬರ್ತೀರಿ. ಟ್ರೈನ್ ಹೋದ ಟಿಕೆಟ್ ತಗೊಳೋದು, ಮುಕ್ಕಿ ಅನ್ನೋದು. ನಂಜನಗೂಡು ದೇವಸ್ಥಾನ 2. 1 2 3 1 2 3 1 2 3. ಏನಾದರೂ ಮಾತಾಡ್ರಿ. ಏನು ಮಾತಾಡಬೇಕು? ಏನಾದರೂ ಏನಂತ ಮಾತಾಡೋ ಶಿಲ್ಪೆ ಜೋರಾಗೆ. ಈಗ ಹೆಂಗಿದ್ದೀರಾ? ಅವ್ರು ಚೆನ್ನಾಗೇ ಇದ್ದಾರೆ. ನೀನು ಹೆಂಗಿದ್ದೀಯಾ? ಚಿಗುರ್ಕೊಂಡಿದ್ದೀಯಾ? ಜ್ವರ ಬಂದಿತ್ತಲ್ಲ, ಇವಾಗ ಹೆಂಗಿದ್ದೀಯಾ? ಇವಾಗ ಹೋಗಿ ತಿಂತಾನಲ್ಲ. 4 ಏನು ಕೊಟ್ಟಿದ್ದ? 2 ಟೈಮ್ ಕೊಟ್ಟಿದ್ದ ಸಾಕು ಅಂತ. ನಾವು ಇವಾಗ ನಂಜನಗೂಡಲ್ಲಿದ್ದೀರಿ. ಊಟ ತಿನ್ನಕ್ಕಂತ ಬಂದ್ರಿ. ಹೋಟ್ಲಲ್ಲಿ ತಿಂದ್ರಿ. ಹೋಟ್ಲಲ್ಲಿ ಊಟ ಚೆನ್ನಾಗಿರಲಿಲ್ಲ. ಅದನ್ನೇ ಸ್ವಲ್ಪ ತಿಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಬೆಳಗ್ಗೆ ಬಂದು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಣ. ಇವಾಗ ಕ್ಲೋಸ್ ಮಾಡಿದ್ದಾರೆ. ಸುಮ್ಮನೆ ಹಾಗೆ ಅಡ್ಡಾಡ್ತಾ ಇದ್ದೀರಿ ಅಲ್ಲ ಶಿಲ್ಪ ತಾನೇ? ಏನಾದರೂ ಹೇಳು. ಏನು ಹೇಳಲಿ ಅಂತವ್ರೆ. ಏನಾದರೂ ಹೇಳು ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಂಜನಗೂಡಲ್ಲಿ ಹಾಲ್ಟ್ ಆಗಿ ಬೆಳಗ್ಗೆ ದೇವ್ರ ದರ್ಶನ ಮಾಡಿ ಮತ್ತೆ ನಮ್ಮ ಪ್ರಯಾಣ ಮೈಸೂರಿಗೆ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.